ನಮಸ್ಕಾರ. ನಾನು ನಿಮ್ಮ ರವಿಚೇತನ್. ವೆಲ್ಕಮ್ ಬ್ಯಾಕ್ ಟು ರವಿಚೇತನ್ ವಾಕ್ಸ್. ಪ್ರೇಕ್ಷಕ ಪ್ರಭುಗಳು ಹೇಗಿದ್ದೀರಿ? ಹೋಪ್ ಆಲ್ ಫಿಟ್ ಆ್ಯಂಡ್ ಫೈನ್. ಸೊ ಇವತ್ತಿನ ಟೂರ್ ಪ್ಲ್ಯಾನ್ ಏನೂ ಇಲ್ಲ. ಆದರೆ ನನ್ನ ಜೀವನದ ಒಂದು ಸಾಧನೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಕನ್ನಡ ಇಂಡಸ್ಟ್ರಿಗೆ ಬಂದು 25 ವರ್ಷ ಆಯಿತು. ಅಂದರೆ ಸಿಲ್ವರ್ ಜುಬ್ಲಿ ಅಂತ ಹೇಳ್ಬೋದು. ಒಂದು 250-300 ಹೆಚ್ಚು ಸಿನಿಮಾಗಳನ್ನ ನಾನು ಅಭಿನಯಿಸಿದ್ದೀನಿ. ಭಾಳ ಖುಷಿ ಆಗ್ತಿದೆ ಈ ಒಂದು ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ. ಸೊ ನನ್ನ ಹತ್ರ ಆದಷ್ಟು ಎಷ್ಟು ಫೋಟೋಸ್ ಇತ್ತು, ಎಷ್ಟು ವೀಡಿಯೋಸ್ ಇತ್ತು, ಅದನ್ನು ನಿಮ್ಮ ಹತ್ರ ಹಂಚ್ಕೊತೀನಿ. ಒಂದು ವಿಡಿಯೋ ಹಾಗೆ ಮಾಡಿದ್ದೀನಿ, ದಯವಿಟ್ಟು ನೋಡ್ಕೊಂಬನ್ನಿ. ಸುಮಾರು ಸಿನಿಮಾ ಫೋಟೋಸ್ ನನಗೆ ಸಿಕ್ಕಿಲ್ಲ, ಯಾಕಂದರೆ 25 ವರ್ಷ ಹಿಂದೆ ಇಷ್ಟು ಮೊಬೈಲು ಫೋಟೋಸು ಅವೆಲ್ಲ ಇರಲಿಲ್ಲ. ಸೊ ಈಗ ಕೆಲವು ಸಿನಿಮಾಗಳು ಮಿಸ್ ಆಗಿದ್ದಾವೆ. ಸೊ ಎಷ್ಟೆಷ್ಟು ಸಿಕ್ಕಿದೆ ಅದನ್ನ ನಾನು ಹಾಕಿದ್ದೀನಿ. ದಯವಿಟ್ಟು ನನ್ನ ಜರ್ನಿನ ನೋಡ್ಕೊಂಬನ್ನಿ. ಗೊತ್ತು ಅವನು ಮಾಡಿರೋದು ತಪ್ಪು ಅಂತ. ಈಗ ನೀನು ಮಾಡಕ್ಕೆ ಹೊರಟಿರೋದು ತಪ್ಪೆ. ಎರಡು ತಪ್ಪುಗಳು ಸೇರಿ ಒಂದು ಸರಿ ಆಗಲ್ಲ ಆದಿತ್ಯ. ಎಲ್ಲರೂ ಕೇಳಿಸ್ಕೊಳ್ಳಿ, ನಮ್ಮ ಪೈರಿಗೆ ಬೆಂಕಿ ಹಚ್ಚಿದ್ದಾರೆ. ಭೂಮಿ ತಾಯಿನ ನಂಬಿರೋ ರೈತ ಮಾಡೋ ಕೆಲಸ ಅಲ್ಲ ಇದು. ಅವ್ರನ್ನ ಕ್ಷಮಿಸಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಹಾಗೇ ಆಗತ್ತೆ. ಆದರೆ ಅದು ನಾವು ಕೊಡಲ್ಲ, ಕಾನೂನು ಕೊಡತ್ತೆ. ನಿಮ್ಗಳಿಗೆ ನಷ್ಟ ಆಗಿರೋದು ನಿಜ. ನಿಮಗೆ ನಷ್ಟ ಆಗಿರೋ ಒಂದೊಂದು ಪೈಸೆನೂ ನಾನು ತುಂಬಿಸ್ಕೊಡ್ತೀನಿ. ನೀವು ಇವ್ರಿಗೆಲ್ಲ ನಷ್ಟ ತುಂಬಿಕೊಡ್ತೀನಿ ಅಂತ ಇದ್ದೀರಾ, ಅದು ನಿಮ್ಮ ದೊಡ್ಡ ಗುಣ. ಆದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೋದು ಬೇಡವಾ? ಇವನ್ನ ನಾವು ಸುಮ್ಮನೆ ಬಿಡಬೇಕಾ? ಸರಿ ಯಜಮಾನ್ರೆ, ಅದೇನು ಮಾಡ್ತೀರೋ ಮಾಡಿ, ಎಲ್ಲ ನಮ್ಮ ಒಳ್ಳೇದಕ್ಕೆ ತಾನೇ. ಯಜಮಾನ್ರಿಗೆ
ಕಟ್ ಓಕೆ ಶಾಟ್ ಕಟ್ ಓಕೆ ಶಾಟ್ ಜಾಗಕ್ಕೆ ಪಕ್ಕ ಕಟ್ ಒನ್ ಮೋರ್ ಅಣ್ಣ ಕ್ಷಮಿಸಿ ಅಣ್ಣ ತಪ್ಪಾಯ್ತಣ್ಣ ಬಿಟ್ಬಿಡೋಣ ಅಣ್ಣ ಕ್ಷಮಿಸಿ ಅಣ್ಣ ನಿನ್ನ ಕ್ಷಮಿಸೋಕೆ ನನ್ನ ರಾಷ್ಟ್ರಪತಿ ಅನ್ಕೊಂಡಿದ್ಯಾ ಅಣ್ಣ ತಪ್ಪಾಯ್ತಣ್ಣ ಬಿಟ್ಬಿಡ್ರಣ್ಣ ಅಣ್ಣ ಕ್ಷಮಿಸಿ ಅಣ್ಣ ಯಾರೋ ನೀವೆಲ್ಲ ಯಾರು ನಿಮ್ ಕಳ್ಸಿದ್ದು ನಾವೇ ಆದ್ರೆ ಕರ್ಸಿದ್ದಲ್ಲ ಕರ್ಸ್ಕೊಂಡಿರೋದು ಗಲ್ಲಿ ಗಲ್ಲಿಗೂ ನೆಟ್ವರ್ಕ್ ಇಟ್ಕೊಂಡು ಇಲ್ಲಿವರೆಗೂ ಮೆರ್ಕೊಂಡು ಕೆಲವ್ರಿಗೆ ಭಯ ತೋರಿಸಿ ಇನ್ ಕೆಲವ್ರನ್ನ ಯಮನ್ ಪಾದ ಸೇರಿಸಿ ನನ್ನ ರೂಲ್ಸ್ ನ ಬ್ರೇಕ್ ಮಾಡೋರ್ಗೆ ರೆಸ್ಟ್ ಕೊಟ್ಟು ನನ್ನ ಬಗ್ಗೆ ಗೊತ್ತಿಲ್ಲವ್ರಿಗೆ ನಾನೇನು ಅಂತ ತಿಳಿಸ್ಕೊಟ್ಟು ಈಗ್ಲೂ ಅದೇ ರೋಡ್ ಮೇಂಟೈನ್ ಮಾಡ್ತು ನನ್ನನ್ನೇ ಕಿಡ್ನಾಪ್ ಮಾಡ್ತೀರಾ ಮಾಡ್ತೀರಾ ಅಂತ ಏನ್ ಹೇಳ್ತಾ ಇದೀಯಾ ಆಲ್ರೆಡಿ ಮಾಡಾಯ್ತು ಇನ್ನೇನಿದ್ರು ನಿನ್ ಕೋರಿ ಮೇಲೆ ನಾನ್ ಲಗೋರಿ ಆಡೋದೇ ಬಾಕಿ
ತುಂಬಾ ಆಸೆ ಪಡ್ಕೊಂಡು ಬೇಜಾನ್ ಸ್ಕೆಚ್ ಹಾಕಿದ್ಯಾ, ಆದ್ರೆ ನನಗೆ ಗೋರಿ ಕಟ್ಟೋದು ಲಗೋರಿ ಆಡೋದಷ್ಟು ಸುಲಭ ಅಲ್ಲ. ಪೊಲೀಸರಿಗೆ ಹೇಳಿ ಕರುಣೆ ಅನ್ನೋ ಪದಕ್ಕೆ ಗೇಟ್ ಪಾಸ್ ಕೊಟ್ಟಿದ್ದೆ ನಾನು. ನನ್ನ ಫೋಟೋಗೆ ಶ್ರದ್ಧಾಂಜಲಿ ಹಾರ ಹಾಕ್ತೀಯಾ? ಇವ್ರ ಕಡೆಯವ್ರಿಗೆ ಹೇಳ್ರ, ಇವನ ತಿಥಿ ಕಾರ್ಡ್ನ ಊರು ತುಂಬ ಹಂಚಕ್ಕೆ. ಅವ್ರನ್ನ ಜಾಸ್ತಿ ಕಾಯಿಸ್ಬಾರ್ದು. ಮರಕ್ಕಿಂತ ಮರ ದೊಡ್ಡದು ರುದ್ರೇಗೌಡ. ನೀ ನನ್ನ ರಕ್ತ ನೋಡಿರ್ಬೋದು, ಆದ್ರೆ ನಿನ್ ರಕ್ತ ನೋಡೋಕೊಬ್ಬ ಹುಟ್ಟೆ ಇರ್ತಾನೆ. ಫಿಕ್ಸ್ ಆಗೋ, ನನ್ನಿಂದ ನಿನ್ಗೂ ಟಿಕೆಟ್ ಕಾಯಂ.